ವೀಕ್ಷಕರೇ, ಪ್ರಾಣವನ್ನ ಬೇಕಾದರೂ ಕೊಟ್ಟೆವು, ಆದರೆ ನಾವು ನಮ್ಮ ಜಮೀನನ್ನ ಕೊಡೋದಿಲ್ಲ. DK ಶಿವಕುಮಾರ್ ಏನಾದರೂ ಟೌನ್ಶಿಪ್ ಅನ್ನ ಕಟ್ಟೋದಿದ್ರೆ ನಮ್ಮ ಸಮಾಧಿ ಮೇಲೆ ಕಟ್ಲಿ. ಇದು ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಜನ ಹೇಳ್ತಕ್ಕಂಥ ಮಾತು. ಪ್ರತಿಯೊಬ್ಬರೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ನಾನೀಗ ಬಿಡದಿ ಬೈರಮಂಗಲ ವ್ಯಾಪ್ತಿಯ ಓವರ್ ಹೆಡ್ ಟ್ಯಾಂಕ್ ಒಂದರ ಮೇಲಿದ್ದೀನಿ. ಇದು ಸುಮಾರು 80 ಅಡಿ ಮೇಲೆ ನಾನು ನಿಮಗೆ ಬಂದು ಈ ಸಂಪೂರ್ಣ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಬಿಡದಿ ಟೌನ್ಶಿಪ್ ಪ್ರದೇಶ ಹೇಗಿದೆ, ಇಲ್ಲಿ ರೈತರೇ ಇಲ್ಲ, ಇಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ, ನಾವು ಟೌನ್ಶಿಪ್ಪನ್ನು ಕಟ್ತೀವಿ, 2000 ಮನೆಗಳನ್ನು ಇಲ್ಲಿ ತರ್ತೀವಿ, ಅಭಿವೃದ್ಧಿಯನ್ನು ಮಾಡ್ತೀವಿ, ಒಟ್ಟಾರೆ 5 ಟೌನ್ಶಿಪ್ಗಳ ನಿರ್ಮಾಣಕ್ಕೆ ನಾವು ಈಗಾಗಲೇ ಕಾರ್ಯಯೋಜನೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ DK ಶಿವಕುಮಾರ್ ಯಾವ ರೀತಿ ಜಾಗದಲ್ಲಿ ಟೌನ್ಶಿಪ್ಪನ್ನು ಕಟ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಯಾವ ಯೋಜನೆಗೆ ಕೈ ಹಾಕಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸುವ ಸಂಪೂರ್ಣ ಚಿತ್ರಣ ಇದು. ನಾನೀಗ ಈ ವ್ಯಾಪ್ತಿಯಲ್ಲಿ ನಿಂತು ನಿಮಗೆ ತೋರಿಸೋದಾದ್ರೆ, ಎಲ್ಲಿ ನೋಡಿದ್ರು ಹಚ್ಚ ಹಸಿರೇ ಕಾಣಿಸ್ತಾ ಇದೆ, ಎಲ್ಲಿ ನೋಡಿದ್ರು ನವಿಲುಗಳ ಕೂಗಾಟ ಕೇಳಿಸ್ತಾ ಇದೆ, ಎಲ್ಲಿ ನೋಡಿದ್ರು ಪ್ರಾಣಿ ಪಕ್ಷಿಗಳಿದಾವೆ, ಎಲ್ಲಿ ನೋಡಿದ್ರು ಕೆರೆ ಕುಂಟೆಗಳಿದಾವೆ, ಎಲ್ಲಿ ನೋಡಿದ್ರು ತೆಂಗಿನ ಮರಗಳು ನೋಡೋದಕ್ಕೆ ಸಿಗ್ತಾ ಇದ್ದಾವೆ, ಎಲ್ಲಿ ನೋಡಿದ್ರು ಸಸ್ಯ ಸಂಪತ್ತೆ. ಅಂದ್ರೆ ಈ ರೀತಿಯ ಸಸ್ಯ ಸಂಪತ್ತನ್ನು ಬೆಳೆಸೋದಕ್ಕೆ ನಿಮಗೆ ಕನಿಷ್ಠ ಅಂದ್ರೆ 50 ರಿಂದ 60 ವರ್ಷ ಬೇಕು. ನೀವು ದೂರದಲ್ಲಿ ನೋಡಬಹುದು, ನನ್ನ ಕ್ಯಾಮ್ರಾಮನ್ ಅದನ್ನು ನಿಮಗೆ ಜೂಮ್ ಮಾಡಿ ತೋರಿಸ್ತಾರೆ. ಸುಮಾರಷ್ಟು ದೂರ ಹಾರೋಹಳ್ಳಿ ವ್ಯಾಪ್ತಿ, ಅದರ ಆ ಕಡೆ ನಿಮಗೆ ಒಂದಿಷ್ಟು ಇಂಡಸ್ಟ್ರಿಗಳು ಕಾಣಿಸ್ತಾ ಇದ್ದಾವೆ. ಕಾಣಿಸ್ಲಿ, ಸಹಜ. ಒಂದು ಸಮಾಜ ಬೆಳಿಬೇಕು ಅಂದ್ರೆ ಇಂಡಸ್ಟ್ರಿ ಬೇಕು, ರೈತರು ಬೇಕು, ಎಲ್ಲ ಥರದ ವಸ್ತುಗಳು ಬೇಕಾಗುತ್ತೆ. ಆದರೆ DK ಶಿವಕುಮಾರ್ ಅವರ ಕಾರ್ಯಯೋಜನೆ ಈಗ ಹೇಗಿದೆ ಅನ್ನೋದನ್ನು ನೋಡಿದ್ರೆ, ಈ ರೀತಿಯ ಹಚ್ಚ ಹಸುರಿನ ಭೂಮಿ ಮೇಲೆ ನೀವು ಟೌನ್ಶಿಪ್ ಅನ್ನು ಕಟ್ಟಿ ಏನು ಮಾಡ್ತೀರಿ? ಸುಮಾರು 9000 ಎಕರೆ, ಇಲ್ಲಿ ಬೈರಮಂಗಲ ವ್ಯಾಪ್ತಿ ಇರ್ಬೋದು, ಅಥವಾ ಒಡೇರಹಳ್ಳಿ ಇರ್ಬೋದು, ಅಥವಾ ಹಾರೋಹಳ್ಳಿ ಇರ್ಬೋದು, ಈ ವ್ಯಾಪ್ತಿಯಲ್ಲಿ ಸುಮಾರು 9000 ಎಕರೆ ಜಮೀನನ್ನು ವಶಕ್ಕೆ ಪಡೆಯೋದಕ್ಕೆ ತಯಾರಾಗಿದ್ದಾರೆ. ರಾಮನಗರ DC ಅಥವಾ ರಾಮನಗರ SP ಈಗಾಗಲೇ 9 ಜನರ ಮೇಲೆ ಕೇಸನ್ನು ಕೂಡ ಬುಕ್ ಮಾಡಿದ್ದಾರೆ. ನಾವು ಈ ಹಿಂದೆ ಸಿನಿಮಾಗಳನ್ನು ನೋಡ್ತಿದ್ವಿ. ಶಿವಮೊಗ್ಗ ವ್ಯಾಪ್ತಿಯ ಸಾಗರ ತಾಲ್ಲೂಕಿನಲ್ಲಿ ಒಂದು ಸಿನಿಮಾ ಮಾಡಿದ್ರು, ನಾಡಿ ಸೋಜಾ ಅವರು, ದ್ವೀಪ ಅನ್ನುವ ಸಿನಿಮಾ. ಅದು ಆ ಸಿನಿಮಾದಲ್ಲಿ ರೈತರು ಗುಳೆ ಹೋಗೋದನ್ನ, ದನಕರುಗಳ ಗುಳೆ ಹೋಗೋದನ್ನ, ಅಥವಾ ದನಕರುಗಳನ್ನು ತೆಗೆದುಕೊಂಡು ಹೋಗೋದನ್ನ, ಈ ಡ್ಯಾಮ್ ಕಟ್ಟುವಂತ ಆ ಸಂದರ್ಭದಲ್ಲಿ ಆಗಿರುವಂತ ಚಿತ್ರಣವನ್ನು ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 1960-70ರ ದಶಕದಲ್ಲಿ ಮಡೇನೂರು ಡ್ಯಾಮ್ ಆಗುತ್ತೆ, ಅದಾದ ನಂತರ ಲಿಂಗನಮಕ್ಕಿ ಡ್ಯಾಮ್ ಆಗುತ್ತೆ. ಅಲ್ಲಿ ಜನ ಗುಳೆ ಹೋಗ್ತಾರೆ. ಇವತ್ತಿಗೂ ಕೂಡ ಅವರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ, ಇವತ್ತಿಗೂ ಕೂಡ ಅವರಿಗೆ ಸರಿಯಾದ ನೆಲೆ ಸಿಕ್ಕಿಲ್ಲ, ಇವತ್ತಿಗೂ ಕೂಡ ಅವರಿಗೆ ಒಂದು ಹೆಸರಲ್ಲಿ ಖಾತೆ ಜಮೀನಿಲ್ಲ, ಅಥವಾ ಒಂದು ಹಿಡುವಳಿ ಜಮೀನಿಲ್ಲ. ಆದರೆ ಆ ಸ್ಥಿತಿ ಈಗ ಬೆಂಗಳೂರಿನ ಕೂಗಳತೆ ದೂರದಲ್ಲೇ ಇರುವಂತಹ ಟೌನ್ಶಿಪ್ ವ್ಯಾಪ್ತಿಗೆ ಬರ್ತಾ ಇದೆ. DK ಶಿವಕುಮಾರ್ ಅವರು ಈ ಸುಮಾರು 547 ದಿನದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಬಿಡದಿ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, 1 ಎಕರೆಗೆ ಸುಮಾರು 2 ಕೋಟಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಆದರೆ ರೈತರು ಕೇಳ್ತಾ ಇರೋದು ಮಾತೇನಂತಂದ್ರೆ, 2 ಎಕರೆ ದುಡ್ಡನ್ನು ಏನು ತಗೊಂಡು ತಿನ್ನೋದ ಸ್ವಾಮಿ ನಾವು ಅನ್ನೋದು ರೈತರ ಮಾತು. ಒಂದಷ್ಟು ಕೃಷಿ ಭೂಮಿಯನ್ನ ನಿಮ್ಗೆ ನೋಡೋದಾದ್ರೆ ಎಷ್ಟು ಹೊಸನಾಗಿದೆ, ಎಷ್ಟು ಹಚ್ಚ ಹಸಿರು ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡೋದಾದ್ರೆ, ಇದು ಸುಮಾರು 80 ಅಡಿ ಮೇಲೆ ಬಂದು ನಾನು ನಿಮಗೆ ಈ ಓವರ್ ಹೆಡ್ ಟ್ಯಾಂಕ್ ಮೂಲಕ ನಿಮಗೆ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನ. ಅದರ ಆಚೆ ನೋಡ್ಬೋದು ನೀವು, ದೂರದ ವ್ಯಾಪ್ತಿಯಲ್ಲಿ ಒಂದಿಷ್ಟು ಮನೆಗಳು ಕಾಣಿಸ್ತಾ ಇದೆ, ಒಂದಿಷ್ಟು ಕಲ್ಕುವಾರಿಗಳು ಕಾಣಿಸ್ತಾ ಇದೆ. ಅವೆಲ್ಲವೂ ಕೂಡ ಕಲ್ಕುವಾರಿಗಳನ್ನು ಕಿತ್ತು ಈಗಾಗಲೇ ತಿಂದಾಗಿದೆ, ಸೊ ನೀರು ಕುಡಿದಾಗಿದೆ. ಈಗ ಈ ರೈತರ ಭೂಮಿಯನ್ನು ಕೀಳುವಂಥ ಪ್ರಯತ್ನ ನಡೀತಾ ಇದೆ. ಅಡಿಕೆ ಮರಗಳನ್ನು ನೋಡ್ಬೋದು, ಎಷ್ಟು ಹಚ್ಚ ಹಸಿರಾಗಿದ್ದಾವೆ, ಬಾಳೆ ಮರಗಳು, ತೆಂಗಿನ ಮರಗಳು, ಕೆರೆ ಕುಂಟೆಗಳು, ಮತ್ತು ಈ ಟ್ಯಾಂಕನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ವ್ಯಾಪ್ತಿಯನ್ನು ನೀವು ಟೌನ್ಶಿಪ್ ಕೊಡೋದಾದ್ರೆ, ಇಷ್ಟು ದೊಡ್ಡ ಟ್ಯಾಂಕನ್ನು ಕಟ್ತಾ ಇದ್ದೀರಲ್ಲ ಸ್ವಾಮಿ, ಓವರ್ ಹೆಡ್ ಟ್ಯಾಂಕ್ಗಳು, ಇಡೀ ಊರಿಗೆ ನೀರು ಕೊಡೋದಕ್ಕೆ ಸುಮಾರು 2000 ಕೋಟಿ ಅಂತಿದು ವೆಚ್ಚ. ನಾನು ನಿಮಗೆ ಹೇಳೋದಾದ್ರೆ, ಈ ಇಡೀ ಊರಿಗೆ ನೀರು ಕೊಡ್ತೀವಿ ಇದೊಂದು ಟ್ಯಾಂಕ್ ಮೂಲಕ. ಒಟ್ಟಾರೆ ಈ ಒಡೇರಹಳ್ಳಿ ಇರ್ಬೋದು, ಸೊ ಈ ರೀತಿ ಅಕ್ಕಪಕ್ಕದ ಎಲ್ಲ ಹಾರೋಹಳ್ಳಿ ಇರ್ಬೋದು, ಇಲ್ಲೆಲ್ಲ ನೀರು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದರ ರೈತರಿಗೆ ನೀರನ್ನು ಕೊಡ್ತೀವಿ ಅಂತ ಸುಮಾರು 80 ಅಡಿ ಟ್ಯಾಂಕನ್ನು ಕಟ್ಟಿದ್ದಾರೆ. 1 ಲಕ್ಷ ಲೀಟರ್ ಈ ಟ್ಯಾಂಕ್ನಲ್ಲಿ ನೀರು ಹಿಡಿಯುತ್ತಂತೆ. ನಾನೀಗ ನಿಂತಿರುವ ಟ್ಯಾಂಕ್ ಇದು ಇನ್ನೂ ಉದ್ಘಾಟನೆ ಆಗಿಲ್ಲ. ಆಂಧ್ರ ಮೂಲದ ಕಂಪನಿಯೊಂದಕ್ಕೆ ಅಥವಾ ತೆಲಂಗಾಣ ಮೂಲದ ಕಂಪನಿಯೊಂದಕ್ಕೆ ಈ ಟ್ಯಾಂಕನ್ನು ಅಥವಾ ನೀರು ಕೊಡೋ ವ್ಯವಸ್ಥೆಯನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಈ ವ್ಯಾಪ್ತಿಯ ಜನ ಹೇಳೋದು, ನಾವು ಸತ್ರೂ ಪರವಾಗಿಲ್ಲ, ಈ ಯೋಜನೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಇಷ್ಟು ಹಚ್ಚ ಹಸಿರಾದ ಭೂಮಿಯನ್ನು, ಹಲಸಾದ ಭೂಮಿಯನ್ನು, ಅಥವಾ ಈ ರೀತಿಯ ದನಕರುಗಳನ್ನು, ಈ ವ್ಯಾಪ್ತಿಯ ಒಂದು ಮಣ್ಣಿನ ಸೊಗಡನ್ನು ನಾವು ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಯಾವ ಕಾರಣಕ್ಕೂ ಕೂಡ ನಮ್ಮನ್ನು ಇಲ್ಲಿಂದ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.